ಇನ್ನು ಎಲ್ಲೆಲ್ಲಿ ಬತ್ಕೊಂಡು ಹೋಗಿದ್ವಲ್ಲ ಫಾಲ್ಸ್ಗಳು, ಅವುಗಳು ನೋಡೋದೇ ಒಂದು ಆನಂದ. ಉಕ್ಕಿ ಹರಿತಾ ಇವೆ. ಹೀಗಾಗಿ ಯಾರೂ ಕೂಡ ಅಲ್ಲಿಗೆ ಹೋಗಬಾರದು ಅಂತ ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. DFO ಕ್ರಾಂತಿಯವರು ಒಂದು ಆದೇಶ ಕೊಟ್ಟಿದ್ದಾರೆ, ಯಾರೂ ಕೂಡ ಇಲ್ಲಿ ಹೋಗಂಗಿಲ್ಲ. ಬೆಟ್ಟಣೆ ಜಲಪಾತ, ಚಿಗಲಿ ಜಲಪಾತ, ಚೋರ್ಲಾ ಜಲಪಾತ, ಬಟವಾಡೆ ಫಾಲ್ಸ್, ಹೀಗೆ ಸಣ್ಣ ಪುಟ್ಟ 9 ಜಲಪಾತಗಳಿವೆ. ಅರಣ್ಯ ಸಿಬ್ಬಂದಿಯನ್ನು ಅಲ್ಲಿ ಕಾವಲು ಹಾಕಲಾಗಿದೆ. ಯಾರನ್ನೂ ಕೂಡ ಬಿಡಬೇಡಿ, ಯಾಕಂದರೆ ಇಲ್ಲಿ ಯಾರಾದರೂ ಏನಾದರೂ ಹೋಗಿ ಬಿದ್ದು ಮಾಡಿಬಿಟ್ರೆ ನೀವು ಬಚಾವಾಗೋದಿರಲಿ, ಹೆಣ ಹುಡುಕೋಕ್ಕೂ ಕೂಡ ಆಗಲ್ಲ, ಅಂಥ ಸ್ಥಿತಿ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿ ಮಳೆ ಆಗ್ತಾ ಇದೆ. ಫಾಲ್ಸ್ಗಳು ಉಕ್ಕಿ ಹರಿತಾ ಇವೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪಶ್ಚಿಮ ಘಟ್ಟ ಭಾಗದಲ್ಲಿ ಈಗಷ್ಟೇ ಮಳೆ ಚುರುಕು ಪಡೆದುಕೊಂಡಿರುವಂಥದ್ದು. ಇದರಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರ, ಅದರ ಜೊತೆಗೆ ಜಾಂಬೋಟಿ ಮತ್ತು ಕನಕುಂಬಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹೀಗಾಗಿ ಫಾಲ್ಸ್ಗಳಿಗೂ ಕೂಡ ಈಗ ಸದ್ಯ ಜೀವಕಳೆ ಬರ್ತಾ ಇರುವಂಥದ್ದು. ಸದ್ಯ ಈಗ ಫಾಲ್ಸ್ಗಳನ್ನು ನೋಡೋಕ್ಕೆ ಪ್ರವಾಸಿಗರು ಮುಖ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಈಗ ಖಾನಾಪುರ, ಜಾಂಬೋಟಿ ಮತ್ತು ಕನಕುಂಬಿ ಭಾಗದಲ್ಲಿರುವಂಥ ಫಾಲ್ಸ್ಗಳಿಗೆ ಅರಣ್ಯ ಇಲಾಖೆ ನಿಷೇಧವನ್ನು ಹೇರುವಂಥದ್ದು. ನಾನೀಗ ಖಾನಾಪುರ ತಾಲೂಕಿನ ಬೆಟ್ನೆ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಪ್ರದೇಶದಲ್ಲಿದ್ದೇನೆ. ಸದ್ಯ ಈಗ ಇಡೀ ಅರಣ್ಯ ಇಲಾಖೆ ಈ ಒಂದು ಭಾಗವನ್ನು ರಿಸರ್ವ್ ಆಗಿ ಇಟ್ಟಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಯಾರೂ ಕೂಡ ಪ್ರವಾಸಿಗರಾಗಲಿ ಸಾರ್ವಜನಿಕರಾಗಲಿ ಈ ಭಾಗದಲ್ಲಿ ಈ ಒಂದು ಫಾಲ್ಸ್ಗಳನ್ನು ನೋಡೋಕ್ಕೆ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವುದರ ಜೊತೆಗೆ ಕಂಪ್ಲೀಟಾಗಿ ಹದ್ದುಬಸ್ತಿನಲ್ಲಿ ಇಟ್ಟಿರುವಂಥದ್ದು. ಯಾರೂ ಕೂಡ ಇಲ್ಲಿ ಈ ಖಾನಾಪುರ ಭಾಗದಲ್ಲಿ ಏನು ಪ್ರವಾಸಿ ತಾಣಗಳೇನಿದ್ದಾವೆ, ಫಾಲ್ಸ್ಗಳು ಏನಿದ್ದಾವೆ ಅವುಗಳನ್ನು ನೋಡೋಕ್ಕೆ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮತ್ತು ಯಾವುದೇ ಅನಾಹುತ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಈಗ ಸದ್ಯಕ್ಕೆ ನಿಷೇಧವನ್ನು ಹೇರಿರುವಂಥದ್ದು. ಜಲಪಾತವನ್ನು ಕಂಪ್ಲೀಟಾಗಿ ನೋಡೋಕ್ಕೆ ಯಾರಿಗೂ ಕೂಡ ಇಲ್ಲಿ ಅವಕಾಶವಿಲ್ಲ. ಯಾಕಂತಂದರೆ ಒಂದು ಹಂತದಲ್ಲಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಕೊಳ್ತಾ ಇರುವಂಥ ಫಾಲ್ಸ್ಗಳಲ್ಲಿ ಸಾಕಷ್ಟು ಜನ ಹುಚ್ಚಾಟವನ್ನು ಮೆರಿತಾ ಇದ್ರು ಈ ಹಿಂದೆ. ಅದರ ಜೊತೆಗೆ ಜೀವ ಹಾನಿ ಕೂಡ ಆಗಿದ್ದಾವೆ. ಹೀಗಾಗಿ ಅದನ್ನು ಕಾಪಾಡಬೇಕನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈಗ ಸಾರ್ವಜನಿಕರಿಗೆ, ಅದರ ಜೊತೆಗೆ ಯಾರೆಲ್ಲ ಪ್ರವಾಸಿಗರು ಬರ್ತಾರೆ ಅಂಥವರಿಗೆ ನಿಷೇಧವನ್ನು ಹೇರಿರುವಂಥದ್ದು. ಸದ್ಯ ಈಗ ನೀವೀಗ ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ರೆ, ಇದು ಬೇಟ್ನೆ ಜಲಪಾತ ಏನಿದೆ ಆ ಜಲಪಾತಕ್ಕೆ ಹೋಗುವಂತಹ ಮಾರ್ಗ ಇರುವಂಥದ್ದು. ಸದ್ಯ ಈಗ ಈ ಒಂದು ಮಾರ್ಗದಲ್ಲೇ ಈಗ ಸಾಕಷ್ಟು ಜನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಗಸ್ತು ಇರುವಂಥದ್ದು, ಕಾವಲಿಗಿರುವಂಥದ್ದು. ಇಲ್ಲಿ ಏನು ಈ ಭಾಗದಲ್ಲಿ ವಾಸ ಮಾಡುವಂತಹ ಗ್ರಾಮೀಣ ಜನರನ್ನು ಹೊರತುಪಡಿಸಿ ಬೇರೆ ಯಾರು ಹೊರಗಿನಿಂದಲೂ ಕೂಡ ಬಾರದಂತೆ ನಿಷೇಧವನ್ನು ಹೇರಿರುವಂಥದ್ದು. ಒಂದು ವೇಳೆ ಇವರ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕಣ್ ತಪ್ಪಿಸಿ ಯಾರಾದರೂ ಒಳಗಡೆ ಹೋಗಿದ್ದೇ ಆದರೆ ಅಂಥವ್ರ ಮೇಲೆ FIR ಕೂಡ ದಾಖಲು ಮಾಡುವಂಥದ್ದಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಹೀಗಾಗಿ ಸದ್ಯ ಈಗ ಯಾರೂ ಕೂಡ ಪ್ರವಾಸಿಗರು ಇತ್ತ ಮುಖ ಬಾರಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿ ಯಾರು ಬಂದಿದ್ದೇ ಆದರೆ ಅಂಥವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಮಾಡೋಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.